ವಯಸ್ಸಾಗುತ್ತಿದ್ದ ಹಾಗೆ ಗಂಡನನ್ನು ಕಳೆದುಕೊಂಡು ಒಂಟಿತನ ಅನ್ನೋದು ಯಾವ ರೀತಿ ನಮ್ಮನ್ನು ಆವರಿಸಿಕೊಳ್ಳುತ್ತೆ ಅಂತಂದರೆ, ಮುಂಜಾನೆಯ ಬಿಸಿಲಿನ ಕಿರಣಗಳು ಮನೆಯ ಒಳಗೆ ಬೀಳ್ತಿತ್ತು. ಗಂಡನನ್ನು ಕಳೆದುಕೊಂಡ 60 ವರ್ಷದ ರಾಜಮ್ಮ ತಮ್ಮ ಕನ್ನಡಕವನ್ನು ಒರೆಸುತ್ತಾ ದುಃಖದಿಂದ ಯೋಚನೆಯಲ್ಲಿದ್ದಾಗ ಸಡನ್ನಾಗಿ ಅವರ ಫೋನ್ ರಿಂಗ್ ಆಗುತ್ತೆ. ಫೋನ್ ರಿಸೀವ್ ಮಾಡಿದಾಗ, ಹಲೋ, ಏನೇ ರಾಜಿ, 2-3 ಸಲ ಫೋನ್ ಮಾಡಿದ್ರು ಫೋನನ್ನು ರಿಸೀವ್ ಮಾಡ್ತಿಲ್ಲ. ಇವತ್ತು ವಾಕಿಂಗೂ ಬಂದಿಲ್ಲ, ಆರೋಗ್ಯವಾಗಿದೆಯಾ ತಾನೆ ಎಂದು ಹೇಳಿ ರಾಜಮ್ಮನ ಸ್ನೇಹಿತೆ ಫೋನ್ ಮಾಡಿದಾಗ, ಇತ್ತ ತೊದಲುತ್ತಾ ರಾಜಮ್ಮ ಹೇಳ್ತಾರೆ, ಅದು ನಾನು ಚೆನ್ನಾಗಿದ್ದೀನಿ ಕಣೆ. ರಾಜಿ, ಏನಾಯಿತು? ನೀನು ಮಾತಾಡೋದ್ರಲ್ಲೇ ಗೊತ್ತಾಗ್ತಿದೆ ಏನೋ ನಡೆದಿದೆ ಅಂಥೇಳಿ. ನಾನು ನಿನ್ನ ಪ್ರಾಣ ಸ್ನೇಹಿತೆ ಕಣೆ, ನನ್ನ ಹತ್ರ ಮುಚ್ಚಿಡಬೇಡ. ಏನಾಯಿತು ಅಂತ ಹೇಳು. ಏನಂತ ಹೇಳಿ ಸುನಂದ, ನಾನು ಹೆತ್ತ ಮಕ್ಕಳೇ ನನಗೆ ಈ ರೀತಿ ದ್ರೋಹ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಸ್ತಿ ಪತ್ರದ ಮೇಲೆ ನನ್ನ ಸಹಿ ಹಾಕಿಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನನಗೊಂಚೂರು ಗೊತ್ತಾಗದೇ ಇರೋ ಹಾಗೆ ಈ ಮನೆನ ಕೂಡ ಮಾರಾಟಕ್ಕಿಟ್ಟಿದ್ದಾರೆ. ಏನು ಹೇಳ್ತಾ ಇದ್ದೀಯಾ? ಇಂಥ ಕೆಲಸ ಮಾಡೋದಕ್ಕೆ ಅವರಿಗೆ ಮನಸ್ಸಾದರೂ ಹೇಗೆ ಬಂತು? ಜೀವನ ಪೂರ್ತಿ ತಂದೆ ತಾಯಿ ಮಕ್ಕಳು ಅಂತಾನೆ ಅವರಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಅಂತಹದ್ರಲ್ಲಿ ತಂದೆ ಹೋದ ತಕ್ಷಣ ನಿನ್ನ ಮಕ್ಕಳು ಇಂತಹ ಕೆಲಸ ಮಾಡಿದ್ರಾ? ಹೌದು ಸುನಂದ, ಈಗಿನ ಕಾಲದಲ್ಲಿ ತಂದೆ ತಾಯಿ ಇದ್ದು ಪ್ರಯೋಜನ ಏನು ಹೇಳು? ಮಕ್ಕಳು ದೊಡ್ಡವರಾಗುತ್ತಿದ್ದ ಹಾಗೆ ನಾವಿದ್ದೀವಿ ಅನ್ನೋದನ್ನು ಕೂಡ ಮರೆತು ಬಿಡ್ತಾರೆ. ಸ್ವಲ್ಪ ದಿನಗಳ ಹಿಂದೆ ಅವರಿಬ್ಬರು ಒಬ್ಬರಿಗೊಬ್ಬರು ಏನೋ ಮಾತುಕತೆ ಆಡ್ಕೊಳ್ತಿದ್ರು. ಬಹುಶಃ ನನ್ನ ಚಿಕ್ಕ ಮಗನಿಗೆ ಆಸ್ಟ್ರೇಲಿಯಾದಲ್ಲಿ ಕೆಲಸ ಸಿಕ್ತು ಅನಿಸುತ್ತೆ. ಅದಕ್ಕೇನಾದರೂ ಮನೆ ಮಾರ್ತಿದ್ದಾರೇನೋ ಅನ್ನಿಸ್ತಿದೆ. ಮಕ್ಕಳಿದ್ದು ನಾನು ಅನಾಥೆ ಆಗೋದೆ ಕಣೆ ಎಂದು ದುಃಖದಿಂದ ಕಣ್ಣೀರು ಹಾಕ್ತಾ ಕಳೆದ ಆ ದಿನಗಳಲ್ಲಿ ಕಳೆದು ಹೋಗ್ತಾರೆ. ಆಟೋ ಓಡಿಸಿ ಹೆಂಡತಿ ಮಕ್ಕಳನ್ನು ಸಾಕುತ್ತಿದ್ದ ಗಂಡ, ಇಬ್ಬರು ಗಂಡು ಮಕ್ಕಳು ಎಂದು ಹೇಳಿಕೊಳ್ಳುತ್ತಾ ಹೆಮ್ಮೆಯಿಂದ ಆಟೋ ಓಡಿಸಿ ತಮ್ಮ ಮಕ್ಕಳನ್ನು ಕಷ್ಟಪಟ್ಟು ಓದಿಸ್ತಿರ್ತಾರೆ. ಮನೆಯಲ್ಲಿ ಎಷ್ಟೇ ಕಷ್ಟವಿದ್ದರೂ ಮಕ್ಕಳ ಓದಿಗಾಗಿ ಹಗಲು ರಾತ್ರಿ ಎನ್ನದೇ ದುಡಿದು ಮಕ್ಕಳನ್ನು ಓದಿಸ್ತಾ ಮುಂದೊಂದು ದಿನ ನಮ್ಮ ಮಕ್ಕಳೇ ನಮಗೆ ಆಸರೆ ಆಗ್ತಾರೆ ಅನ್ನೋ ಕನಸನ್ನು ಕಾಣ್ತಿದ್ದ ರಾಜಮ್ಮನ ಗಂಡ ಅಂದು ಆಕ್ಸಿಡೆಂಟ್ ಒಂದರಲ್ಲಿ ತೀರಿಕೊಳ್ತಾರೆ. ಇನ್ನು ಗಂಡ ಹೋದ ಮೇಲಂತೂ ಅವರ ಮನೆಯ ಪರಿಸ್ಥಿತಿ ತುಂಬಾ ಕೆಟ್ಟು ಹೋಗುತ್ತೆ. ಹೇಳಿಕೊಳ್ಳೋದಕ್ಕೆ ಕಷ್ಟ ಕಾಲದಲ್ಲಿ ಜೊತೆಯಾಗಿ ನಿಲ್ಲೋದಕ್ಕೂ ನೆಂಟರು ಯಾರು ಮುಂದೆ ಬರೋದಿಲ್ಲ. ತಿನ್ನುವ ಊಟಕ್ಕೆ ಪರದಾಡೋ ಹಾಗಾಗುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿದ ರಾಜಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮನೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಅವರು ದುಡಿಯುತ್ತಿದ್ದ ದುಡಿಮೆಯಿಂದ ತಿನ್ನೋದಕ್ಕೆ ಊಟ ಸರಿ ಹೋಗ್ತಿತ್ತು. ಸ್ಕೂಲಿಗೆ ಹೋಗುತ್ತಿದ್ದ ಮಕ್ಕಳ ಸ್ಕೂಲಿನ ಫೀಸ್ ಕಟ್ಟೋದಕ್ಕೂ ಕೂಡ ಅವರ ಹತ್ರ ದುಡ್ಡಿಲ್ಲದೆ ಮಕ್ಕಳು ಸ್ಕೂಲಿಗೆ ಹೋಗೋದನ್ನು ಕೂಡ ನಿಲ್ಲಿಸಿಬಿಡ್ತಾರೆ. ಕಷ್ಟವಿದ್ದರೂ ಸಂತೋಷದಿಂದ ಮಕ್ಕಳಿಗಾಗಿಯೇ ಬದುಕುತ್ತಿದ್ದ ಕುಟುಂಬ ಅವರದಾಗಿರುತ್ತೆ. ಆದರೆ ಮಕ್ಕಳನ್ನು ಚೆನ್ನಾಗಿ ಓದಿಸಿ ದೊಡ್ಡ ಮನುಷ್ಯರನ್ನಾಗಿ ಮಾಡಬೇಕು ಅನ್ನೋದು ರಾಜಮ್ಮನ ಹಾಗೂ ಗಂಡನ ಆಸೆಯಾಗಿರುತ್ತೆ. ಗಂಡ ಬದುಕಿದ್ದಾಗ ಹೇಳುತ್ತಿದ್ದ ಆ ಮಾತು ಕೂಡ ಪದೇ ಪದೇ ರಾಜಮ್ಮನಿಗೆ ನೆನಪಿಗೆ ಬರ್ತಿತ್ತು. ನೋಡ್ತಾ ಇರು ರಾಜಿ, ನನ್ನ ಇಬ್ಬರು ಗಂಡು ಮಕ್ಕಳನ್ನು ಯಾವ ರೀತಿ ಬೆಳೆಸ್ತೀನಿ ಅಂತಂದರೆ, ವಯಸ್ಸಾದ ಮೇಲೆ ನಮಗೆ ಅವರೇ ಆಸ್ತಿ ಆಗಬೇಕು. ಆ ರೀತಿ ನನ್ನ ಮಕ್ಕಳನ್ನು ಓದಿಸಿ ದೊಡ್ಡ ಮನುಷ್ಯರನ್ನಾಗಿ ಮಾಡ್ತೀನಿ ಎಂದು ಹೇಳುತ್ತಿದ್ದ ಗಂಡ ಕ್ಷಣ ಮಾತ್ರದಲ್ಲೇ ಕಣ್ಮರೆಯಾದಾಗ ಗಂಡ ಇಲ್ಲದೆ ಜೀವನ, ಮಕ್ಕಳ ಭವಿಷ್ಯ ಇದೆಲ್ಲವೂ ಆಕೆಗೆ ಪ್ರಶ್ನೆಯಾಗಿಯೇ ಉಳಿದು ಬಿಡುತ್ತದೆ. ಆಕೆ ಇದೇ ಯೋಚನೆಯಲ್ಲಿದ್ದಾಗ ಗಂಡನ ಆಸೆಯ ಪ್ರಕಾರವೇ ಮಕ್ಕಳ ಭವಿಷ್ಯಕ್ಕಾಗಿ ರಾಜಮ್ಮನ ಹೆಸರಿನಲ್ಲಿದ್ದ ಆ ಮನೆಯನ್ನು ಮಾರೋದಕ್ಕೆ ನಿರ್ಧಾರ ಮಾಡಿ ಅವರು ವಾಸವಾಗಿದ್ದ ಆ ಮನೆಯನ್ನು ಕೂಡ ಮಾರಿ ಅದರಿಂದ ಬಂದ ದುಡ್ಡಿನಿಂದ ಓದಿಗಾಗಿ ಆ ದುಡ್ಡನ್ನು ಉಪಯೋಗಿಸಿಕೊಂಡು ಇರೋದಕ್ಕಂತ ಉಳಿದ ದುಡ್ಡಿನಿಂದ ಚಿಕ್ಕದಾದ ಒಂದು ಮನೆಯನ್ನು ಕೂಡ ತಗೊಳ್ತಾರೆ. ಒಬ್ಬ ಮಗ ಇಂಜಿನಿಯರ್ ಆದರೆ ಇನ್ನೊಬ್ಬ ಮಗ ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಆಗ್ತಾನೆ. ಕೊನೆಗೂ ತಂದೆಯ ಆಸೆಯ ಪ್ರಕಾರವೇ ಕಷ್ಟಪಟ್ಟು ಮನೆ ಮಾರಿ ಮಕ್ಕಳನ್ನು ಓದಿಸಿದ ರಾಜಮ್ಮನಿಗೆ ಇಂದು ಹೆತ್ತ ಮಕ್ಕಳೇ ಆಕೆಯನ್ನು ಅನಾಥಾಶ್ರಮಕ್ಕೆ ಕಳಿಸ್ತಾ ಇರೋದನ್ನು ನೋಡಿ ಆ ದುಃಖವನ್ನು ತಡೆಯಲಾಗದೆ
ಒಂದೇ ಸಮನೆ ಕಣ್ಣೀರು ಹಾಕ್ತಾ ಗಂಡನ ಫೋಟೋ ಮುಂದೆ ನಿಂತು, ಏನ್ರಿ ಹೀಗಾಗೋಯ್ತು? ನೀವು ಹೋದವರು ನನ್ನನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬಿಡ್ಬಾರದಾ? ನನ್ನ ಒಬ್ಬಂಟಿ ಮಾಡಿಬಿಟ್ರಿ ನೀವು. ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ ಕಣ್ರಿ ಎಂದು ದುಃಖದಿಂದ ಕಣ್ಣೀರು ಹಾಕುತ್ತಾ ನಿಂತಲ್ಲೇ ಕುಳಿತು ಬಿಡ್ತಾರೆ. ಇದಾದ ಅರ್ಧ ಗಂಟೆಗೆ ನೀರು ಕುಡಿಯಲೆಂದು ಆಕೆ ಅಡುಗೆ ಮನೆ ಕಡೆ ಬರ್ತಾರೆ. ಆದರೆ ಅಲ್ಲಿ ನಡೆದ ಆ ಘಟನೆಯಿಂದಾಗಿ ಒಂದು ಕ್ಷಣಕ್ಕೆ ಅವರೇ ಬೆಚ್ಚಿ ಬೀಳ್ತಾರೆ. ಸಂದೀಪ್, ಫೋನ್ ಮಾಡಿ ಈ ವಿಷಯನೆಲ್ಲ ವಿಚಾರಿಸಿದ್ಯಾ ತಾನೆ? ಹೌದು ಅಣ್ಣ, ಇದರ ಬಗ್ಗೆ ಎಲ್ಲ ಸರಿಯಾಗಿ ಕೇಳ್ಕೊಂಡಿದ್ದೇನೆ. ಅಮ್ಮ ಕೂಡ ಅಲ್ಲಿದ್ದರೆ ಆರಾಮವಾಗಿರ್ತಾರೆ. ಆಶ್ರಮದಲ್ಲಿ ಎಲ್ಲರೂ ಅವರ ವಯಸ್ಸಿನವರೇ ಇರೋದು, ಹಾಗಾಗಿ ಅಮ್ಮ ಕೂಡ ಅಲ್ಲಿ ಅಡ್ಜಸ್ಟ್ ಆಗ್ತಾರೆ ಎಂದು ಹೇಳಿ ನನ್ನ ಮಕ್ಕಳು ಮಾತನಾಡುತ್ತಿರುವುದನ್ನು ಕೇಳಿ ಒಂದು ಕ್ಷಣಕ್ಕೆ ನಾನೇ ಕುಗ್ಗಿ ಹೋದೆ. ಇಡೀ ರಾತ್ರಿ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ದುಃಖ ಆವರಿಸಿಕೊಂಡಿತ್ತು. ಬೆಳಗಾದ ತಕ್ಷಣ ಮನೆಯಲ್ಲಿ ಒಂದು ರೀತಿಯ ಮೌನ ಆವರಿಸಿಕೊಂಡಿತ್ತು. ಮನೆಯಲ್ಲಿ ಯಾರೊಬ್ಬರು ಕೂಡ ಕಾಣಿಸ್ತಾ ಇರಲಿಲ್ಲ. ನನ್ನ ಮಗ ನನ್ನ ಬಳಿ ಬಂದು, ಬಟ್ಟೆಗಳು ಎತ್ಕೊ ಹೊರಡೋಣ ಎಂದಾಗ ಆ ಕ್ಷಣಕ್ಕೆ ನನ್ನ ಹೃದಯವೇ ಒಡೆದು ಹೋದ ಹಾಗಾಗೋಯ್ತು. ಆದರೂ ಇವರ ಮುಂದೆ ನಾನು ಕುಗ್ಗೋಗಬಾರ್ದು ಅಂತ ಹೇಳಿ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡೆ. ಅಷ್ಟರಲ್ಲಿ ನನ್ನ ಮೊಮ್ಮಗಳು ಬಂದು, ಅಜ್ಜಿ, ಅಮ್ಮ ಹೇಳ್ತಿದ್ಲು ನೀನು ಹಳ್ಳಿಗೆ ಹೋಗ್ತಿದೀಯ ಅಂತ ಹೇಳಿ. ಹೌದಾ ಅಜ್ಜಿ? ಮತ್ತೆ ಯಾವಾಗ ಬರ್ತೀಯಾ ಅಂದಾಗ ಆ ಮಗುವಿನ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇರಲಿಲ್ಲ. ಹೌದು ಮಗಳೇ, ಮತ್ತು ನಾನು ಯಾವಾಗ ಬರ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಇಬ್ಬರು ಮಕ್ಕಳು ಮುಜುಗರದಿಂದ ನನ್ನನ್ನು ನೋಡ್ತಾ ದೊಡ್ಡ ಮಗ ಹೇಳ್ದ, ಅಮ್ಮ ಟೈಮ್ ಆಗ್ತಿದೆ ಹೋಗೋಣವಾ ಎಂದು ಹೇಳಿ ನನ್ನ ಮಗ ಬ್ಯಾಗನ್ನು ಎತ್ಕೊಂಡ. ಮನೆಯಲ್ಲಿ ಯಾರೊಬ್ಬರು ಕೂಡ ಏನನ್ನೂ ಮಾತನಾಡದೆ ಮೌನವಾಗಿ ನಿಂತಿದ್ರು. ನನ್ನ ಹೆಜ್ಜೆಗಳು ಮುಂದೆ ಬರುವಷ್ಟು ಧೈರ್ಯವನ್ನು ಕೂಡ ಕಳೆದುಕೊಳ್ಳುತ್ತಿತ್ತು. ಮೆಲ್ಲನೆ ನನ್ನ ಹೆಜ್ಜೆಗಳನ್ನು ಇಡ್ತಾ ಒಂದು ಕ್ಷಣಕ್ಕೆ ಬಾಗಿಲ ಬಳಿ ಬಂದು ಮನೆಯನ್ನೆಲ್ಲ ನೋಡ್ತಾ ನನ್ನ ಕಣ್ಣುಗಳಲ್ಲಿ ದುಃಖದಿಂದ ಕಣ್ಣೀರು ಬರಲು ಶುರುವಾಯಿತು. ನಾನೇನೋ ಕಳೆದುಕೊಳ್ತಿದ್ದೇನೇನೋ ಅನ್ನಿಸ್ತಿತ್ತು. ನನ್ನಿಂದ ಸಂಬಂಧಗಳು ಕಳೆದು ಹೋಗ್ತಿದೆ, ನಾನಿನ್ನ ದೂರ ಹೋಗ್ತಾ ಇದ್ದೀನಿ ಅನ್ನಿಸ್ತಿತ್ತು. ಮನಸ್ಸಿನಲ್ಲಿ 108 ಪ್ರಶ್ನೆಗಳಿತ್ತು. ದುಃಖದಿಂದ ಕಣ್ಣೀರು ಬಂದರೂ ಅದನ್ನು ತೋರಿಸಿಕೊಳ್ಳದೆ ನಾನು ಆಟೋವಿನಲ್ಲಿ ಕುಳಿತುಕೊಂಡೆ. ದಾರಿಯುದ್ದಕ್ಕೂ ನನಗೆ ದುಃಖ ತಡೆಯಲಾಗಲಿಲ್ಲ. ನನ್ನ ಮಕ್ಕಳು ನನ್ನ ಮನೆಯಿಂದ ಹೊರಗೆ ಹಾಕ್ತಿದ್ದಾರೆ. ಮನೆಯ ನೆನಪುಗಳೆಲ್ಲ ನನ್ನ ಮನಸ್ಸಿಗೆ ಪದೇ ಪದೇ ನೆನಪು ಮಾಡ್ತಿತ್ತು. ಮನಸ್ಸಲ್ಲಿ ಒಂದು ರೀತಿಯ ಆತಂಕ. ನಾನು ಹೋಗ್ತಾ ಇರೋ ಜಾಗ ಹೇಗಿರುತ್ತೋ, ನನ್ನ ಹಾಗೆ ನೊಂದ ತಂದೆ ತಾಯಿ ಅಲ್ಲಿ ಯಾವ ರೀತಿ ಕಾಲ ಕಳೀತಾರೋ ಅನ್ನೋ ಎಷ್ಟೋ ಕುತೂಹಲದ ಜೊತೆ ದುಃಖ ಕೂಡ ನನ್ನ ಮನಸ್ಸಿಗೆ ಆವರಿಸಿಕೊಂಡಿತ್ತು. ನನ್ನ ಮನಸ್ಸಿನಲ್ಲಿ ದುಃಖ ವಿಪರೀತವಾಗುತ್ತಿದ್ದ ಹಾಗೆ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನನ್ನ ಮಗನ ಬಳಿ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಂದಾಗ, ಅಮ್ಮ ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಎಂದಾಗ ಅವನ ಮಾತನ್ನು ಕೇಳಿ ನನ್ನ ಮನಸ್ಸು ಕಲ್ಲಾಗಿ ಹೋಯಿತು. ಏನು ಮಾತಾಡೋದಕ್ಕೆ ಆಗದೆ ನಾನು ಮೌನವಾಗೋದೆ. ಹೋಗ್ತಾ ಹೋಗ್ತಾ ದಾರಿಯುದ್ದಕ್ಕೂ ದುಃಖವನ್ನು ನುಂಗುತ್ತಾ ಬಂದೆ. ಆದರೆ ಸಡನ್ನಾಗಿ ಆಟೋ ಬಂದು ನಿಂತಿದ್ದು ದೊಡ್ಡದಾದ ಒಂದು ಆಲದ ಮರದ ಕೆಳಗೆ. ಮಕ್ಕಳು ಕೆಳಗಡೆ ಇಳಿದ್ರು. ನನ್ನ ಬ್ಯಾಗನ್ನು ಎತ್ಕೊಂಡು ಬಾಮ್ಮ ಎಂದಾಗ ನನ್ನ ಹೆಜ್ಜೆಗಳು ಮುಂದಕ್ಕೆ ಬರದೆ ಹಾಗಾಗಿ ಹೋಯಿತು. ಧೈರ್ಯದಿಂದ ಕೆಳಗಿಳಿದೆ. ಆದರೆ ಆಟೋವಿನಿಂದ ಕೆಳಗೆ ಇದ್ದ ನನಗೆ ನನ್ನ ಕಣ್ಣ ಮುಂದೆ ಇದ್ದ ದೃಶ್ಯವನ್ನು ನೋಡಿ ಒಂದು ಕ್ಷಣಕ್ಕೆ ನಾನೇ ಗಾಬರಿಯಾಗೋದೆ. ದಿನ ಬೆಳಗಾದ ತಕ್ಷಣ ಪೂಜೆ ಮಾಡುತ್ತಿದ್ದ ಆ ತುಳಸಿ ಗಿಡ ನನ್ನ ಕಣ್ಣ ಮುಂದೆ ಇತ್ತು. ದುಃಖದಿಂದ ಕಣ್ಣೀರು ತುಂಬಿದ ನನ್ನ ಕಣ್ಣುಗಳಲ್ಲಿ ಅದನ್ನು ನೋಡಿದ ನನ್ನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಬರಲು ಶುರುವಾಯಿತು. ಆ ಒಂದು ಕ್ಷಣಕ್ಕೆ ಇದು ನಿಜಾನ ಭ್ರಮೇನ ಅನ್ನೋದಕ್ಕೆ ಶುರುವಾಯಿತು. ತಕ್ಷಣವೇ ನನ್ನ ಮಕ್ಕಳು, ಅಮ್ಮ ಇದೇ ತಾನೇ ನಿನ್ನ ಪ್ರಪಂಚ? ಹೌದಪ್ಪ, ಆದರೆ ನೀವು ಇದನ್ನೆಲ್ಲ ಹೇಗೆ? ಅಮ್ಮ, ನಮಗೋಸ್ಕರ ನೀನು ಅಪ್ಪ ಎಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು.
ನಮ್ಮ ಓದು ಬರಹಕ್ಕೋಸ್ಕರ ಸ್ವಂತ ಮನೆಯನ್ನು ಮಾರಿ ನಿಮ್ಮ ಇಡೀ ಜೀವನ ನಮಗೋಸ್ಕರ ಮುಡಿಪಾಗಿಟ್ಟು ಅಪ್ಪನ ಆಸೆ ಪ್ರಕಾರ ನಾವು ಕೂಡ ಚೆನ್ನಾಗಿ ಓದಿ ಒಳ್ಳೆ ಕೆಲಸದಲ್ಲಿದ್ದೀವಿ. ಇಷ್ಟಪಟ್ಟು ಕಟ್ಟಿಸಿದ ಈ ಮನೆ ಮಾರಿ ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಅಂದಮೇಲೆ ಇಂತಹ ಸಮಯದಲ್ಲಿ ನಿಮ್ಮನ್ನು ಸಂತೋಷವಾಗಿಟ್ಕೊಳ್ಳೋದು ನಮ್ಮ ಕರ್ತವ್ಯ. ಅದಕ್ಕೆ ನಾವಿಬ್ಬರು ತುಂಬ ಯೋಚನೆ ಮಾಡಿದ ಮೇಲೆ ಈ ಮನೆ ತಗೊಳ್ಳೋದಕ್ಕೋಸ್ಕರನೇ ಆ ಮನೇನ ಮಾರಿ ಬರೋ ದುಡ್ಡಿಂದ ಈ ಮನೇನ ತಗೊಂಡಿದ್ದೀವಿ. ಹಾಗಾದರೆ ಅವತ್ತು ರಾತ್ರಿ ನೀವಿಬ್ಬರು ನನ್ನನ್ನು ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಬಿಡ್ತೀವಿ ಅಂತ ಹೇಳಿದ್ದು ಅಮ್ಮ, ಅದೆಲ್ಲ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಈ ರೀತಿ ಮಾಡಿದ್ವಿ ಅಮ್ಮ. ನಮಗೆ ಗೊತ್ತು ಇದರಿಂದಾಗಿ ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅಂಥೇಳಿ. ಆದರೆ ನಿನ್ನ ಮನಸ್ಸೆಲ್ಲ ಈ ಮನೆ ಕಡೆನೇ ಇತ್ತು ಅನ್ನೋದು ಕೂಡ ನಮಗೆ ಚೆನ್ನಾಗಿ ಗೊತ್ತಿತ್ತು. ಆಗಾಗ ನೀನು ಈ ಮನೆ ಬಗ್ಗೆ ಮಾತಾಡ್ತಾ ತುಂಬ ನೋವನ್ನು ಅನುಭವಿಸ್ತಿದ್ದನ್ನು ನಾವು ನೋಡಿದ್ದೀವಿ. ನಮಗೋಸ್ಕರ ಇಷ್ಟೆಲ್ಲ ಮಾಡಿದವರಿಗೆ ನಮ್ಮ ಕಡೆಯಿಂದ ನಿನಗೋಸ್ಕರ ಇದು ಏನೂ ಅಲ್ಲ ಎಂದು ಮಕ್ಕಳು ಹೇಳಿದ ಮಾತುಗಳಲ್ಲಿ ತನ್ನ ತಾಯಿಗೋಸ್ಕರ ಆ ಮಕ್ಕಳು ಇಟ್ಟಿರುವ ಪ್ರೀತಿಯನ್ನು ನೋಡಿ ತಾಯಿಯ ಕಣ್ಣಲ್ಲಿ ಕಣ್ಣೀರು ಬರಲು ಶುರುವಾಗುತ್ತೆ. ಮಕ್ಕಳನ್ನು ತಪ್ಪಿಕೊಂಡು ನಿಮ್ಮ ತಂದೆ ಮಾತನ್ನು ನಿಜ ಮಾಡಿಬಿಟ್ರಪ್ಪ. ಮನೆಯಿಂದ ನೀವು ನನ್ನನ್ನು ಕರೆದುಕೊಂಡು ಬಂದಾಗ ನಿಮ್ಮ ಬಗ್ಗೆ ನಾನು ಕಂಡ ಕನಸುಗಳು ಸುಳ್ಳು ಅನ್ನೋದನ್ನು ನೀವು ತೋರಿಸ್ತಿದ್ದೀರಿ ಅಂತ ಅಂದ್ಕೊಂಡಿದ್ದೆ. ಆದರೆ ತಂದೆ ತಾಯಿಗೋಸ್ಕರ ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಇದೆ ಅನ್ನೋದು ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತು. ಇದನ್ನು ನೋಡಿ ತುಂಬ ಸಂತೋಷ ಆಗ್ತಿದೆ ಎಂದು ಹೇಳಿ ಕಣ್ಣೀರನ್ನು ಒರೆಸ್ಕೊಳ್ತಾ ಮನೆ ಕಡೆ ನೋಡ್ತಾ ಮನೆಯ ಒಳಗೆ ಬರ್ತಾರೆ. ಮಕ್ಕಳು ಚಿಕ್ಕವರಾಗಿದ್ದಾಗ ಕಳೆದ ಆ ನೆನಪುಗಳೆಲ್ಲ ಕಣ್ಣ ಮುಂದೆಯೇ ಬರಲು ಶುರುವಾಗುತ್ತೆ. ಕಳೆದು ಹೋದ ಆ ನೆನಪುಗಳು ಮತ್ತೆ ಹಿಂತಿರುಗಿ ಬಂದ ಹಾಗನ್ನಿಸ್ತಿರುತ್ತೆ. ಅಷ್ಟರಲ್ಲಿ ಅಮ್ಮ, ಇನ್ಮೇಲೆ ನಾವೆಲ್ಲರೂ ಈ ಮನೆಯಲ್ಲೇ ಇರೋದು, ಇನ್ನು ನೀನಿರುವವರೆಗೂ ನಾವು ಬೇರೆ ಹೋಗೋದಿಲ್ಲ ಎಂದಾಗ ರಾಜಮ್ಮ ಆಕಾಶದ ಕಡೆ ನೋಡಿ, ರೀ, ಕೊನೆಗೂ ನೀವು ಹೇಳಿದ ಹಾಗೆ ನಮ್ಮ ಮಕ್ಕಳು ಸಾಧಿಸಿ ನೋಡಿಸಿದ್ದಾರೆ. ನಮ್ಮ ಮಕ್ಕಳು ದೊಡ್ಡವರಾಗಿ ವಯಸ್ಸಾದ ನಮ್ಮನ್ನು ಎಲ್ಲಿ ನಮ್ಮ ಕೈ ಬಿಟ್ಟು ಬಿಡ್ತಾರೋ ಅಂದ್ಕೊಂಡಿದ್ದೆ. ಆದರೆ ಮಕ್ಕಳು ನನ್ನ ಕೈ ಹಿಡಿದ್ರು. ಈ ಸಮಯದಲ್ಲಿ ನೀವಿದ್ದಿದ್ರೆ ನಮ್ಮ ಕುಟುಂಬ ಪರಿಪೂರ್ಣ ಕುಟುಂಬವಾಗ್ತಿತ್ತು ಎಂದು ಹೇಳಿ ಮೌನವಾಗ್ತಾರೆ. ರಾಜಮ್ಮ ತಮ್ಮ ಇಬ್ಬರು ಗಂಡು ಮಕ್ಕಳ ಜೊತೆ, ಸೊಸೆಯಂದಿರ ಜೊತೆ ಹಾಗೂ ಮೊಮ್ಮಕ್ಕಳ ಜೊತೆ ಆ ಮನೆ ಸಂತೋಷದಿಂದ ತುಂಬಿರುತ್ತೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.